ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಒಂದೆರಡು ಇಂಪಾರ್ಟೆಂಟ್ ಮಂತ್ರ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲೂ ಒಂದೆರಡು ಮೂರು ಮಂತ್ರ ಹೇಳ್ಕೊಟ್ಟಿದ್ದೆ ನಾನು. ಅದು ತುಂಬ ಒಳ್ಳೆ ಮಂತ್ರ. ಸೊ ಅದನ್ನು ವಿಡಿಯೋನ ಹೋಗಿ ಚೆಕ್ ಮಾಡಿ. ಆ ಮಂತ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ ನಾನು, ಏನಕ್ಕೆ ಆ ಮಂತ್ರ ಅಂತ. ಸೊ ಮಂತ್ರ ನಿಮ್ಗೆ ಗೊತ್ತಿರಲೇಬೇಕು. ಮಂತ್ರ ಏನು ತುಂಬ ಪವರ್ಫುಲ್ಗಳು. ಈ ಕಲಿಯುಗದಲ್ಲಿ ಮಂತ್ರ ಹೇಳಿದ್ರೆ ಸಾಕು, ನಮಗೇನು ಬೇಕೆಲ್ಲ ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತುಂಟು. ಕೃಷ್ಣನೇ ಹೇಳಿದ್ದಾರೆ ಭಗವದ್ಗೀತದಲ್ಲಿ. ಆಮೇಲೆ ಮತ್ತು ಈ ಮಂತ್ರ, ಇವತ್ತು ಹೇಳ್ಕೊಡೋ ಮಂತ್ರನೂ ತುಂಬ ಪವರ್ಫುಲ್ ಮಂತ್ರ. ಈ ಮಂತ್ರಗಳು ಎಲ್ಲಿ ಸಿಗುತ್ತೆ ಅಂದರೆ, ವಿಷ್ಣು ಸಹಸ್ರನಾಮ ಬುಕ್ ಇದೆ. ಆ ಬುಕ್ಕಲ್ಲಿ ನನಗೆ ಸಿಕ್ಕಿದ್ದು ಈ ಮಂತ್ರಗಳು. ಸೊ ವಿಷ್ಣು ಸಹಸ್ರನಾಮ ಬುಕ್ಕಲ್ಲಿ ತುಂಬ ಮಂತ್ರಗಳಿದೆ. ಅಲ್ಲಿ ಒಂದೊಂದು ಮಂತ್ರನೂ ಒಂದೊಂದಕ್ಕಿದೆ ಗೈಸ್. ಸೊ ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ತುಂಬ ಹೆಲ್ತ್ ಪ್ರಾಬ್ಲಮ್ ಇದೆ ಅಂದರೆ ಆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಂತ್ರ ಇದೆ, ಅದು ಜಸ್ಟ್ ಹೆಲ್ತಿಗೋಸ್ಕರ. ಅದನ್ನು ಹೇಳಿದರೆ ಸಾಕು, ಅವ್ರ ಹೆಲ್ತ್ ಎಲ್ಲ ಸರಿ ಆಗುತ್ತೆ ಅಂತ. ಆಮೇಲೆ ನಾನು ಹೇಳ್ಕೊಡೋ ಮಂತ್ರ ಕೂಡ ಅದರಲ್ಲೇ ಇದೆ. ಸೊ ಅದು ಯಾವುದಕ್ಕೆ ಅಂತ ನಾನು ಈಗ ಹೇಳ್ತೀನಿ. ವಿಡಿಯೋನ ಏನು ತನಕ ನೋಡಿ. ಸೊ ಈ ಮಂತ್ರ ಬಂದು, ನೀವು ಎಲ್ಲೋ ಕಷ್ಟ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರ್ತೀರ, ಎಲ್ಲೋ ಹೊರಗಡೆ ಹೋಗಿರ್ತೀರ, ಎಲ್ಲಿ ಊಟ ಇರಲ್ಲ ನಿಮಗೆ, ತುಂಬ ನಿಮ್ಮ ಹತ್ರ ದುಡ್ಡಿರುತ್ತೆ ಆದರೆ ನಿಮ್ಮ ಹತ್ರ ಊಟ ಇರಲ್ಲ. ಸೊ ಆವಾಗ ಏನಾಗುತ್ತೆ, ಎಲ್ಲೋ ರಾತ್ರಿ ಆಗಿರುತ್ತೆ, ನೀವೆಲ್ಲೋ ಹೋಗ್ತಾ ಇರ್ತೀರ, ಟ್ರಾವೆಲ್ ಮಾಡ್ತಾ ಇರ್ತೀರ. ಆವಾಗ ನಿಮಗೆ ದುಡ್ಡಿದೆ ಬಟ್ ಹೋಟೆಲ್ ಯಾವುದೂ ಇಲ್ಲ, ಊಟ ಇಲ್ಲ. ಸೊ ಅವಾಗ ನೀವು ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಅವಾಗ ಏನು ಮಾಡೋದು ಆ ಸಿಚುವೇಶನಲ್ಲಿ ಅಂದಾಗ ಈ ಮಂತ್ರ ಹೇಳಿ ಗೈಸ್. ಈ ಮಂತ್ರ ಹೇಳಿದರೆ ಸಾಕು, 10 ಮಿನಿಟ್ಸ್ ನೀವು ಕಣ್ಣು ಮುಚ್ಕೊಂಡು ಈ ಮಂತ್ರ ಹೇಳಿದರೆ ಸಾಕು, ಇಮಿಡಿಯೇಟಾಗಿ ಯಾವುದೋ ರೀತಿಯಿಂದ ನಿಮಗೆ ಊಟ ಬಂದು ತಲುಪುತ್ತೆ. ಸೊ ಒಂದು ಕಥೆನೂ ಕೂಡ ಹೇಳ್ತೀನಿ ಕೇಳಿ, ಏನಾಗಿತ್ತು ಅಂತ. ಸೊ ಇಬ್ಬರು ಇರ್ತಾರೆ, ಒಂದು 40-50 ಏಜ್ ಅವರು ಇರ್ತಾರೆ. ಇಬ್ಬರು ಅಂಕಲ್ಲು ಏನು ಮಾಡಿರ್ತಾರೆ, ಅವರು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅವಾಗ ಏನಾಗುತ್ತೆ, ಒಬ್ಬರು ಬಂದು ಕೃಷ್ಣನ ಭಕ್ತರು ಇರ್ತಾರೆ. ಅವರು ತಿರುಪತಿ ಬಾಲಾಜಿನೋ ಇಲ್ಲ, ತಿರುಪತಿ ಬಾಲಾಜಿ ಇಲ್ಲ, ಬೇರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಬೆಂಗಳೂರು ಸೈಡ್ ಇರೋದು. ಅಲ್ಲಿ ಹೋಗಿರ್ತಾರೆ, ನಮ್ಮ ಕೃಷ್ಣನ ದೇವಸ್ಥಾನನೇ ಅದು. ಅಲ್ಲಿ ಎಲ್ಲ ಹೋಗ್ತಾರೆ. ಅವರು ಕಾರ್ ತೊಗೊಂಡಿರ್ತಾರೆ ಹೊಸದು. ಆ ಕಾರ್ನ ಅವರು ಡ್ರೈವ್ ಮಾಡಿಕೊಂಡು, ಫಸ್ಟ್ ಡ್ರೈವ್ ಲಾಂಗ್ ರೈಡ್ ಥರ ಹೋಗೋಣ ಅಂದ್ಬಿಟ್ಟು ಇಬ್ಬರು ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಇವರು. ಇಬ್ಬರು 40-50 ಏಜ್ ಇರ್ತಾರೆ, ಅಂಕಲ್ಸ್ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅವ್ರೇನು ಮಾಡ್ತಾರೆ, ಕಾರ್ ತೊಗೊಂಡಿದ್ದೀವಿ, ಫಸ್ಟ್ ರೈಡ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆವಾಗ ಅವರು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಸಂಜೆ ಮಧ್ಯಾಹ್ನ 3:30-4 ಗಂಟೆ ಆಗಿಬಿಡುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲ ದರ್ಶನ ಮಾಡ್ತಾರೆ. ದರ್ಶನ ಎಲ್ಲ ಮಾಡಿ ಅವರು ಜಸ್ಟ್ ಎಲ್ಲ ಕಡೆ ಸುತ್ತಾಡಿ ಬಂದು ಕೂತ್ಕೋತಾರೆ. ಆವಾಗ ಎಲ್ಲ ಕ್ಲೋಸ್ ಆಗುತ್ತೆ ದೇವಸ್ಥಾನ ಎಲ್ಲ. ಇನ್ನೂ ಓಪನ್ ಮಾಡೋದೆ ನಾವು ನಾಳೆನೂ ಸಂಜೆ ಅಂದ್ಬಿಡ್ತಾರೆ ಲೇಟಾಗಿ. ಅವರಿಗೆ ಅಷ್ಟೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ, ಹೊಟ್ಟೆ ಹಸಿತಾ ಇರುತ್ತೆ, ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಆವಾಗ ಅವರು ದೇವಸ್ಥಾನ ಎಲ್ಲ ದರ್ಶನ ಆಯಿತು, ಕುತ್ಕೊಂಡ್ಬಿಡ್ತಾರೆ ಒಂದು ಮರದ ಹತ್ರ. ಆವಾಗ ಏನು ಮಾಡೋದು, ಈಗ ಹೊಟ್ಟೆ ಹಸಿತಿದೆ, ದೇವಸ್ಥಾನ ನಾವು ಲೇಟಾಗಿ ಬಂದುಬಿಟ್ವಿ, ಊಟ ಎಲ್ಲ ಇತ್ತು, ಎಲ್ಲ ಕ್ಲೋಸ್ ಆಯ್ತು, ಈಗ ಏನು ಮಾಡೋದು, ನಾವು ಹೊಟ್ಟೆ ಹಸಿತಿದೆ ಅಂತ ಇಬ್ಬರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ದೇವಸ್ಥಾನದಲ್ಲಿ ಕೂತಿರ್ತಾರೆ, ಇಷ್ಟು ಸುಸ್ತಾಗಿದೆ ನಮಗೆ, ಏನು ಮಾಡೋದು ಈಗ, ಊಟ ಪ್ರಸಾದ ಸಿಕ್ಕಲಿಲ್ಲಲ್ಲ ನಮಗೆ ಅಂದ್ಬಿಟ್ಟು ಕೂತ್ಕೊಂಡಿರ್ತಾರೆ. ಆವಾಗ ಅದರಲ್ಲಿ ಒಬ್ಬರು ಬಂದು ಕೃಷ್ಣನ ಭಕ್ತರಾಗಿರ್ತಾರೆ. ಅವರಿಗೆ ಅವ್ರ ಫ್ರೆಂಡ್ ಕೇಳ್ತಾರೆ, ಏನೋ ನೀನು ಕೃಷ್ಣನ ಭಕ್ತ ಅಂತ ಹೇಳ್ತೀಯಾ, ಈಗ ನೋಡೋಣ, ನೀನು ಯಾವಾಗ ನೋಡಿದ್ರು ನಿನ್ನ ಮಂತ್ರ, ಆ ಮಂತ್ರ, ಈ ಮಂತ್ರ ಅಂತ ಹೇಳ್ತಾನೆ ಇರ್ತೀಯಾ, ನೋಡು ನಿನಗೆ ಚಾಲೆಂಜ್ ಮಾಡ್ತೀನಿ, ಈಗ ನೋಡು ನಮಗೆ ಹೊಟ್ಟೆ ಹಸಿತಿದೆ ಭಾಳ, ನನಗೆ ಹೆಂಗಾದರೂ ಒಂದು ಊಟ ತರಿಸು ನೋಡೋಣ ನಿನ್ನ ಮಂತ್ರದಿಂದ ಅಂತ ಹಿಂಗೆ ತಮಾಷೆವಾಗಿ ಹೇಳ್ತಾರೆ ಅವ್ರ ಫ್ರೆಂಡು. ಸೊ ಅವ್ರೇನು ಮಾಡ್ತಾರೆ, ಹೌದಾ ಆಯಿತು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಈ ಮಂತ್ರ ಹೇಳ್ತಾರೆ. ಅನನ್ಯಾಶ್ಚಿಂತೆಯಂತೋ ಮಾಹೇ ಜನಃ ಪಾರ್ಯುಪಾಶ್ಯತೆ ತೇಷಂ ನಿತ್ಯಂ ಅಭಿಯುಕ್ತಂ ಯೋಗಕ್ಷೇಮಂ ವಹಾಮ್ಯಂ ಅಂತ ಈ ಮಂತ್ರ ಹೇಳ್ತಾರೆ. ಆವಾಗ ಒಂದು 5 ನಿಮಿಷ ಆಗುತ್ತೆ. ಇವ್ರ ಪಾಡಿಗೆ ಇವ್ರು ಕೂತ್ಕೊಂಡು ಮಂತ್ರ ಹೇಳ್ತಾನೆ ಇರ್ತಾರೆ. ಈ ಸರ್ ಬಂದು ಮಂತ್ರ ಹೇಳ್ತಾ ಇರ್ತಾರೆ. ಆವಾಗ ಏನಾಗುತ್ತೆ, ಎಲ್ಲಿಂದನೂ ಒಬ್ಬರು ಬರ್ತಾರೆ, ಬಂದು ಉದ್ದ ಇರ್ತಾರಂತೆ, 6.5 ಫೀಟ್ ಇರ್ತಾರಂತೆ, ಲುಂಗಿ ಹಾಕಿರ್ತಾರಂತೆ, ವೈಟ್ ಕಲರು, ಬರ್ತಾರಂತೆ ಇವ್ರ ಹತ್ರನೇ, ಇವ್ರ ಡೈರೆಕ್ಷನಲ್ಲಿ ಅಲ್ಲಿಂದ ಬರ್ತಾ ಇದ್ದಾರಂತೆ. ಅವ್ರ ಕೈಯಲ್ಲಿ ಪೂರ್ತಿ ಒಂದು ಎಲೆ ಬರುತ್ತಲ್ಲ, ಬಾಳೆ ಎಲೆ ಥರ, ಆ ಎಲೆಯಲ್ಲಿ ಫುಲ್ ಪುಳಿಯೋಗರೆ, ಪಾಯಸ ಮತ್ತು ಮೊಸರನ್ನ ಇತ್ತಂತೆ. ಅಲ್ಲಿಂದನೇ ಬಂದುಬಿಟ್ಟು ಯಾರಂತ ಗೊತ್ತಿಲ್ಲ, ಯಾರೂ ಇಲ್ಲ ದೇವಸ್ಥಾನದಲ್ಲಿ. ಆ್ಯಕ್ಚುಲಿ ಎಲ್ಲ ಕ್ಲೋಸ್ ಆಗಿತ್ತು ದೇವಸ್ಥಾನ. ಆವಾಗ 3:30-4 ಗಂಟೆಗೆ ಎಲ್ಲ ಕ್ಲೋಸ್ ಆಗಿತ್ತು.
ಬಟ್ ಇವ್ರು ಎಲ್ಲಿಂದನೋ ಬಂದರು, ಇವ್ರ ಡೈರೆಕ್ಷನ್ನೇ ಬಂದು ತಗೊಳ್ಳಿ ಪ್ರಸಾದ ನಾವು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದಾರೆ. ಆಮೇಲೆ ಇವ್ರಿಗೆ ಶಾಕ್ ಆಯ್ತಂತೆ, ಯಾರು ನೀವು? ಹಾಂ, ನನಗೆ ಗೊತ್ತು ನೀವು, ನಾನು ನಿಮ್ಮ ನೋಡಿದ್ದೀನಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ನಾನು, ನಿಮ್ಮಪ್ಪನ ನಾನು ಭೇಟಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಿರೋ ಥರ ಮಾತಾಡಿದ್ರಂತೆ. ಆಮೇಲೆ ಅವ್ರು ಫುಲ್ ಶಾಕ್ ಆದ್ರಂತೆ. ಹೌದಾ, ಕೊಡಿ ಅಂತ ಫುಲ್ ಇವರು ಎಲ್ಲ ತಿಂದ್ರಂತೆ, ಪುಳಿಯೋಗರೆ ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ಲ ಅಂದ್ಬಿಟ್ಟು ಅವ್ರು ಹೋದ್ರಂತೆ. ಆಮೇಲೆ ಎಲ್ಲೂ ನೋಡೇ ಇರಲಿಲ್ಲ ಅಂತೆ ಬೆಳಗ್ಗೆಯಿಂದ. ಅವ್ರು ಮಧ್ಯಾಹ್ನ ಬಂದು ದೇವಸ್ಥಾನ ಒಳಗೆಲ್ಲ ಸುತ್ತಾಡಿದ್ದಾರೆ, ದರ್ಶನ ಎಲ್ಲ ಮಾಡಿದ್ದಾರೆ. ಬಟ್ ಈ ವ್ಯಕ್ತಿ ನೋಡಿಲ್ಲ ಅವರು, ಎಲ್ಲಿ ಅಂತ ಪೂಜಾರಿ ಆದರೂ ಯಾರಾದರೂ ಆಗಲಿ, ಭಟ್ರಾಗಲಿ ಯಾರನ್ನೂ ಆ ಥರ ನೋಡಲಿಲ್ಲ ಇವರು. ಇವರೆಲ್ಲ ತಿಂದ್ಬಿಟ್ಟು ಆಮೇಲೆ ಅವ್ರ ಪಟ್ಟ ಅಲ್ಲಿಂದ ಮಾಯ. ಆಮೇಲೆ ಸಂಜೆ ಎಲ್ಲ ದೇವಸ್ಥಾನ ಓಪನ್ ಆಯ್ತಂತೆ, ಆರತಿ ಏನೋ ಇರುತ್ತಲ್ವ, ಸಂಜೆ ಪೂಜೆ ಇರುತ್ತಲ್ಲ, ಅವಾಗ ಕೇಳಿದ್ರಂತೆ ಅವರು, ಈ ಥರ ಇಷ್ಟು ಉದ್ದಕ್ಕೆ ವೈಟ್ ಆಗಿದ್ದಾರೆ ಅವರು, ಇಲ್ಲೆಲ್ಲಾದರೂ ಇಲ್ಲೇ ಇರ್ತಾರಾ ಅಂತ ಕೇಳಿದ್ರು. ವೈಟ್ ಲುಂಗಿ ಹಾಕಿದ್ರು, ಆಮೇಲೆ ಇಷ್ಟು ಹೈಟ್ ಇದ್ದರು, 6 ಫೀಟ್ ಹಂಗಿದ್ರು, ತುಂಬ ಮುಖದಲ್ಲಿ ಕಾಂತಿ ಇತ್ತು, ಈ ಥರ ಅಂತ ಎಲ್ಲ ಇವ್ರು ಡಿಸ್ಕ್ರೈಬ್ ಮಾಡಿದ್ದಾರೆ ಅವ್ರು ಹೆಂಗಿದ್ದಾರೆ ಅಂತ. ಆವಾಗ ಅವ್ರು ಅಂದ್ರಂತೆ, ಒಳಗೆ ಪೂಜೆ ಮಾಡೋರು ಆ ಥರ ಅವ್ರು ಯಾರು ಇಲ್ಲಲ್ಲ ಇಲ್ಲಿ, ನಾವು ಇಷ್ಟು ವರ್ಷ ಇಲ್ಲಿಂದನೇ ಕೆಲಸ ಮಾಡ್ತಾಯಿದ್ದೀವಿ, ಇಲ್ಲೇ ಆ ಥರ ಯಾವ ವ್ಯಕ್ತಿನೂ ಇಲ್ಲ ಅಂತ ಅಂದಾಗ ಇವ್ರಿಗೆ ಶಾಕ್ ಆಯಿತು. ಸೊ ಆವಾಗ ಇವ್ರ ಫ್ರೆಂಡ್ ಯಾರು ಹೇಳಿದ್ರಲ್ಲ, ಇವ್ರಿಗೆ ಚಾಲೆಂಜ್ ಕೊಟ್ಟಿದ್ರಲ್ಲ, ಅವ್ರ ಕಾಲಿಗೆ ಬಿದ್ದುಬಿಟ್ರಂತೆ. ಏನಿದು ಹಿಂಗೆ ಈ ರೀತಿ ಹೆಂಗೆ ಚಮತ್ಕಾರ, ಏನಿದು, ನಮಗೆ ಊಟ ಯಾರಂತಲೇ ಗೊತ್ತಿಲ್ಲ, ಬಂದು ನಮಗೆ ಊಟ ತಂದು ಕೊಟ್ಟಿದ್ದಾರಲ್ಲ ಅಂತ ಫುಲ್ ಶಾಕ್ ಆಗಿಬಿಟ್ರು. ಸೊ ಹಾಗಾಗಿ ಈ ಮಂತ್ರ ಒಂದು ತುಂಬ ಇಂಪಾರ್ಟೆಂಟ್ ಮಂತ್ರ. ನೀವೆಲ್ಲಾದರೂ ಹೋಗಿರ್ತೀರ, ಕಷ್ಟ ಸಿಚುವೇಶನಲ್ಲಿ ಸಿಗಾಕೊಂಡಿರ್ತೀರ, ಅವಾಗ ನಿಮಗೆ ಊಟ ಸಿಗಲ್ಲ, ಆವಾಗ ನೀವು ಈ ಮಂತ್ರ ಹೇಳಿ ಒಂದು 5 ಮಿನಿಟ್ಸ್ ನೀವು ನೋಡಿ, ನಿಮಗೆ ಊಟ ಅದಾಗೆ ಬಂದು ತಲುಪತ್ತೆ ನಿಮ್ಮ ಹತ್ರ ಗೈಸ್. ಸೊ ನಮ್ಮಮ್ಮನೂ ಕೂಡ ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು. ನಮ್ಮಮ್ಮನೂ ಊರಿಗೆ ಹೋಗಿದ್ರು, ಆವಾಗ ಊಟ ಇರಲಿಲ್ಲ, ಹಳ್ಳಿ ಮನೆ, ಯಾರೂ ಇರಲಿಲ್ಲ ಅಲ್ಲಿ, ಊಟ ಇರಲಿಲ್ಲ, ರಾತ್ರಿ ಆಗಿತ್ತು. ನಮ್ಮಮ್ಮ ಈ ಮಂತ್ರ ಹೇಳ್ಕೊಡ್ಲೆ ಎಲ್ಲಿಂದನೋ ಬಂದು ರಿಲೇಟಿವ್, ಯಾರು ದೂರದ ರಿಲೇಟಿವ್, ಅವರೇ ತಂದು ಊಟ ತಂದು ಕೊಟ್ಟರು. ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ಮಂತ್ರ ತುಂಬ ಇಂಪಾರ್ಟೆಂಟ್. ಮತ್ತೊಂದು ಸತಿ ಹೇಳ್ತೀನಿ, ಬರ್ಕೊಳ್ಳಿ. ಅನನ್ಯಾಶ್ಚಿಂತೆ ಎಂತೋ ಮಾಹೇ ಜನಃ ಪಾರ್ಯುಪಾಶತೆ ತೇಷಂ ನಿತ್ಯಂ ಅಭಿಯುಕ್ತಂ ಯೋಗಕ್ಷೇಮಂ ವಹಾಮ್ಯಂ ಅಂತ ಈ ಮಂತ್ರ. ಸೊ ಎಷ್ಟು ಮಂತ್ರಾಸ್ ಇದೆ ಗೈಸ್. ನನಗೂ ಸ್ವಲ್ಪ ಗೊತ್ತು, ಸ್ವಲ್ಪ ಜನ ಈಶ್ವರನ ಭಕ್ತರಿರ್ತಾರೆ. ಸೊ ಶಿವ ಭಕ್ತವರಿಗೂ ಮತ್ತೊಂದು ಮಂತ್ರನೂ ಇದೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಯವಂದನಂ ಮೃತ್ಯುಂ ಮೃಕ್ಷಿ ಅಮಾಮೃತಂ ಅಂತ. ಎಲ್ಲ ದೇವರಿಗೂ ಒಂದೊಂದು ಮಂತ್ರ ಇದೆ. ಸೊ ಬಟ್ ಎಲ್ಲ ದೇವರಿಗೂ ನೀವು ಯಾವ ದೇವರಿಗಾದ್ರೂ ಪೂಜೆ ಮಾಡಿ, ಬಟ್ ಎಂಡ್ ಆಫ್ ದ ಡೇ ಆ ಮಂತ್ರ ತಲುಪೋದೇ ಕೃಷ್ಣನಿಗೆ. ಬಿಕಾಸ್ ಎಲ್ಲ ದೇವರು ಒಂದೇ, ಕೃಷ್ಣನೇ, ಎಲ್ಲರೂ ಒಂದೇ. ಈಶ್ವರ, ಬ್ರಹ್ಮ, ಗಣಪತಿ ಎಲ್ಲರಿಗೂ ನೀವು ಪೂಜೆ ಮಾಡಿದಾಗ ಆ ಮಂತ್ರ ನೀವೇನು ಹೇಳ್ತೀರಾ, ಆ ಭಕ್ತಿಯಿಂದ ಪೂಜೆ ಮಾಡ್ತೀರಾ, ಅದೆಲ್ಲ ಬಂದು ತಲುಪೋದೇ ಎಂಡ್ ಆಫ್ ದ ಡೇ ಕೃಷ್ಣನಿಗೆ. ಬಿಕಾಸ್ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತೀನಿ. ಸೊ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಹೇಳ್ತಾರೆ, ಎಲ್ಲ ದೊಡ್ಡ ಋಷಿಮುನಿಗಳೆಲ್ಲ ಹೇಳ್ತಾರೆ ನೋಡಿ, ಕೃಷ್ಣಂ ಒಂದೇ ಜಗದ್ಗುರು ಅಂತ. ಸೊ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಮಂತ್ರದಲ್ಲಿ, ಏನೇನೆಲ್ಲ ಮಿರಾಕಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಹಾಗೆ ಇನ್ನೂ ತುಂಬ ಮಂತ್ರಾಸ್ ನನಗೆ ಗೊತ್ತಿರೋ ಮಂತ್ರ, ಲೈಫ್ ಚೇಂಜಿಂಗ್ ಮಂತ್ರ ನಾನು ಹೇಳ್ಕೊಡ್ತೀನಿ ನಿಮಗೆ. ನೀವು ನೋಡಿ, ನಿಮ್ಗೆ ಗೊತ್ತಾಗುತ್ತೆ, ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೃಷ್ಣನ ಭಕ್ತರು ಹೆಂಗಾಗ್ತೀವಿ ಅಂತಲೂ ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಸೊ ನೋಡಿ ಗೈಸ್, ಥ್ಯಾಂಕ್ ಯು ವೆರಿ ಮಚ್.